ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿರಂತನ ಶಿಕ್ಷಣ ಸಂಸ್ಥೆಗಳ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಈ ಸಂಸ್ಥೆ ಇದೇ ಬರುವ ಮೇ 21ರಂದು ಉದ್ಘಾಟನೆಗೊಳ್ಳಿಕ್ಕಿದೆ. ಕುಂದಾಪುರ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ಸಂಚಾಲಕರಾಗಿರುವಂತಹ ಹಾಗೂ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಯುತ BM ಸುಕುಮಾರ್ ಶೆಟ್ಟಿ ಸರ್ ಅವರು ಸಂಸ್ಥೆಯನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಡಾಕ್ಟರ್ ಪ್ರಕಾಶ್ ಸಿ ತೋಳಾರ್, ಸೈಕಿಯಾಟ್ರಿಸ್ಟ್ ಅಂಡ್ ಮೆಡಿಕಲ್ ಆಫೀಸರ್, ಶ್ರೀಮಾತಾ ಹಾಸ್ಪಿಟಲ್ ಕುಂದಾಪುರ, ಶ್ರೀಮತಿ ಶೋಭಾ ಶೆಟ್ಟಿ, ಬ್ಲಾಕ್ ಎಜುಕೇಶನ್ ಆಫೀಸರ್ ಕುಂದಾಪುರ, ಹಾಗೂ ಕಮಲ್ ಕಿಶೋರ್ ಹೆಗ್ಡೆ, ಉದ್ಯಮಿಗಳು, ಮೊಳಹಳ್ಳಿ, ಇವರೆಲ್ಲರೂ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಆಗಮಿಸಲಿಕ್ಕಿದ್ದಾರೆ. ನಮ್ಮ ಸಂಸ್ಥೆಯ ಹಾಗೂ ನಮ್ಮ ಈ ಕಾರ್ಯಕ್ರಮದ ಪರಿಚಯವನ್ನ ತಾವು ತಮ್ಮೆಲ್ಲ ಪತ್ರಿಕೆಗಳ ಮೂಲಕ ಮಾಡಿಕೊಡ್ಬೇಕು ಹಾಗೂ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಹೃತ್ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇವೆ. ನಾನು ಡಾಕ್ಟರ್ ಚಿಂತನಾ ರಾಜೇಶ್, ಸಂಸ್ಥೆಯ ನಿರ್ದೇಶಕಿಯಾಗಿ, ಇವರು ಮಿಸಸ್ ವಿಲ್ಮಾ ಡಿಸಿಲ್ವಾ, ಅಕಾಡೆಮಿಕ್ ಲೀಡ್ ಆಗಿ, ಇವರು ಮಿಸಸ್ ವಿನುತಾ ಬಿ ಶೆಟ್ಟಿ, ಪ್ರಾಂಶುಪಾಲಿಯಾಗಿ ಕಾರ್ಯನಿರ್ವಹಿಸಲಿಕ್ಕಿದ್ದೇವೆ. ನಮ್ಮ ಸಂಸ್ಥೆಯ ಸೇವೆಗಳು ಮತ್ತು ಸೌಲಭ್ಯಗಳ ಕುರಿತು ಕಿರು ವಿವರವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷ ಪಡುತ್ತೇವೆ. ಸದ್ಯ ನಮ್ಮ ಸಂಸ್ಥೆ 4ರಿಂದ 5 ಸೇವೆ ಮತ್ತು ಸೌಲಭ್ಯಗಳಿಂದ ಆರಂಭಗೊಳ್ಳಿಕ್ಕಿದೆ. ಮೊದಲನೇದಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಉತ್ತಮ ಶಿಕ್ಷಕರು ಸಮಾಜದ ಬಹುದೊಡ್ಡ ಅವಶ್ಯಕತೆ. ಒಳ್ಳೆಯ ಶಿಕ್ಷಕರ ತರಬೇತಿಯ ಅವಶ್ಯಕತೆ ದಿನೇ ದಿನೇ ಇವತ್ತು ಹೆಚ್ಚುತ್ತಾ ಇದೆ. ಎರಡನೆಯದಾಗಿ ಆಧುನಿಕ ಬದುಕಿಗೆ ಬೇಕಾಗಿರುವ ಸಮಗ್ರ ಶಿಕ್ಷಣದ ಅವಶ್ಯಕತೆ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ಎಲ್ಲ ಶಿಕ್ಷಣದ ಮೂಲ ಒಂದು ಉತ್ತಮ ಫೌಂಡೇಶನ್ ಸ್ಕೂಲ್, ಮಗುವಿನ ಶೈಕ್ಷಣಿಕ ಬದುಕಿಗೆ ಒಂದು ತಳಪಾಯ ಆಗುವಂತಹ ವೈಜ್ಞಾನಿಕ ತತ್ವಗಳನ್ನ ಅಳವಡಿಸಿಕೊಂಡು ಒಂದು ಫೌಂಡೇಶನ್ ಸ್ಕೂಲ್ ಅನ್ನ ಆರಂಭಿಸುವ ಅವಶ್ಯಕತೆಯನ್ನ ನಾವೆಲ್ಲರೂ ಕಂಡುಕೊಂಡಿದ್ದೇವೆ. ಮೂರನೇದಾಗಿ ಹೇಳಬೇಕು ಅಂತೇಳಿ ಹೇಳಿದ್ರೆ, ಮಕ್ಕಳ ಹಾಗೂ ಹದಿಹರೆಯದವರ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಕೂಡ ದಿನೇ ದಿನೇ ಹೆಚ್ಚುತ್ತಾ ಇದೆ. ಅದಕ್ಕೆ ಬೇಕಾದ ಚಿಕಿತ್ಸೆಯ ಅಗತ್ಯತೆ ಕೂಡ ಹೆಚ್ಚುತ್ತಾ ಇರೋದು ನಮ್ಗೆಲ್ರಿಗೂ ಗೊತ್ತಿರುವಂತದ್ದೇ. ಇಂತಹ ಅವಶ್ಯಕತೆಗಳು ಎಲ್ಲವೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಪರಿಹಾರವನ್ನ ಪಡೆಯಬೇಕು. ಇವುಗಳಿಗಾಗಿ ನಮ್ಮೂರಿನಲ್ಲಿ ಇಂತಹ ಒಂದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅನ್ನ ಆರಂಭಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಈ ಸಂಸ್ಥೆಯನ್ನ ಆರಂಭಿಸಲಿಕ್ಕೆ ಹೊರಟಿದ್ದೇವೆ. ರಾಜ್ಯಾದ್ಯಂತ ಇರುವಂತಹ ಇಂತಹ ಕಾರ್ಯಕ್ರಮಗಳು ಹಾಗೂ ಕೇಂದ್ರಗಳನ್ನ ನಮ್ಮ ಊರಿಗೆ ತಲುಪಿಸುವ ಪ್ರಯತ್ನ ಮಾಡುವ ಉದ್ದೇಶವನ್ನ ನಾವೆಲ್ಲ ಹೊಂದಿದ್ದೇವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಅಥವಾ ಸೌಲಭ್ಯಗಳು ಹೀಗಿವೆ. ಫೌಂಡೇಶನ್ ಶಾಲೆ, ಪ್ರೀ ಸ್ಕೂಲ್, ಮಗುವಿನ ಬದುಕಿನ ಆರಂಭದ 2000 ದಿನಗಳ ಬೌದ್ಧಿಕ, ಮಾನಸಿಕ ಮತ್ತು ಶಾರೀರಿಕ ಬೆಳವಣಿಗೆಗೆ ಪೂರಕವಾಗಿ ವೈಜ್ಞಾನಿಕವಾಗಿ ಸಿದ್ಧಗೊಂಡ ಕಲಿಕಾ ಮಾದರಿಯ ಶಿಕ್ಷಣವನ್ನ ನಮ್ಮಲ್ಲಿ ನೀಡಲಾಗುತ್ತೆ. ಇದಕ್ಕಾಗಿ ಒಂದು ವಿಶಿಷ್ಟ ಮಗು ಸ್ನೇಹಿ ಕ್ಯಾಂಪಸ್ ಸಿದ್ಧ ಮಾಡಿದ್ದೇವೆ. ಎರಡನೆಯದಾಗಿ, ಫೌಂಡೇಶನ್ ಲೆವೆಲ್ ನಲ್ಲಿ ಬೋಧಿಸುವ ಶಿಕ್ಷಕರನ್ನ ರೂಪುಗೊಳಿಸುವ ಪ್ರೀ ಸ್ಕೂಲ್ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಗಳನ್ನು ಕೂಡ ಈ ಸಂಸ್ಥೆಯಲ್ಲಿ ನೀಡಲಾಗ್ತಾ ಇದೆ. PUC ಡಿಗ್ರಿಗಳು ಆದ ಆಸಕ್ತ ಅಭ್ಯರ್ಥಿಗಳಿಗೆ ಉತ್ತಮ ಗುಣಮಟ್ಟದ ತರಬೇತಿಯನ್ನ ನೀಡಿ ಅತಿ ಹೆಚ್ಚಿನ ಸ್ಕಿಲ್ ಸೆಟ್ ಜೊತೆಗೆ ಅವರನ್ನ ಶಿಕ್ಷಣ ಕ್ಷೇತ್ರಕ್ಕೆ ಕಳಿಸಬೇಕು ಅನ್ನುವ ಪ್ರಯತ್ನ ನಮ್ಮದು. ಈ ವರ್ಷದಿಂದ SSLC ಆದವರಿಗೆ ಕೂಡ ಈ ಅವಕಾಶ ಲಭ್ಯ ಇದೆ. ಇಲ್ಲಿ 100% ಉದ್ಯೋಗಾವಕಾಶದ ಸಾಧ್ಯತೆಗಳಿದ್ದು ಈಗಾಗಲೇ 3ನೇ ವರ್ಷದ ದಾಖಲಾತಿ ಕೂಡ ಆರಂಭ ಆಗಿದೆ. 2 ಬ್ಯಾಚ್ಗಳು ತರಬೇತಿಯನ್ನ ಪೂರ್ಣಗೊಳಿಸಿ ಉದ್ಯೋಗವನ್ನು ಕೂಡ ಪಡೆದಿದ್ದಾರೆ. ಸುಮಾರು 60 ವಿದ್ಯಾರ್ಥಿಗಳು ಈಗಾಗಲೇ ಹೊರಗಡೆ ಹೋಗಿದ್ದಾರೆ. ಆಲ್ರೆಡಿ ಉದ್ಯೋಗದಲ್ಲಿ ಇರುವವರಿಗೆ ಹಾಗೂ ಇನ್ನೂ ಉದ್ಯೋಗ ಪಡೆಯಬೇಕಾದವರಿಗೆ ಪ್ರತ್ಯೇಕ ತರಬೇತಿಯ ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿದೆ. ಅಧಿಕೃತ ಪ್ರಮಾಣ ಪತ್ರವನ್ನ ಇಲ್ಲಿ ನೀಡಲಾಗುತ್ತೆ. ಜೊತೆಗೆ ನಮ್ಮ ಚಿರಂತನ ಶಿಕ್ಷಣ ಸಂಸ್ಥೆ ಶಿಕ್ಷಕರ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಕೂಡ ಆಗಲಿಕ್ಕಿದೆ. ವಿವಿಧ ಶಾಲೆ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಸಂಸ್ಥೆಯಿಂದ ಇನ್ ಸರ್ವಿಸ್ ಅಂಡ್ ಪ್ರೀ ಸರ್ವಿಸ್ ಟೀಚರ್ಸ್ಗೆ ಪುನಶ್ಚೇತನ ಕಾರ್ಯಕ್ರಮಗಳನ್ನ ಕೂಡ ನಾವು ಆಯೋಜಿಸ್ತೇವೆ. ಮೂರನೇದಾಗಿ, ಚಿರಂತನ ಶಿಕ್ಷಣ ಸಂಸ್ಥೆ ಮಕ್ಕಳ ಹಾಗೂ ಹದಿಹರೆಯದವರ ಮಾರ್ಗದರ್ಶನ ಕೇಂದ್ರ ಕೂಡ ಆಗಿ ಕಾರ್ಯನಿರ್ವಹಿಸಲಿಕ್ಕಿದೆ. ಇಂದಿನ ಅವಶ್ಯಕತೆಗೆ ಅನುಗುಣವಾಗಿ ಮಕ್ಕಳ ಹಾಗೂ ಹದಿಹರೆಯದವರಿಗಾಗಿ ಮುಖ್ಯವಾಗಿ ಸ್ಕೂಲ್ ಬೇಸ್ಡ್ ಕನ್ಸರ್ನ್ಸ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಹದಿಹರೆಯದವರಿಗೆ ವಿಶೇಷ ಆಪ್ತ ಸಮಾಲೋಚನೆ ಹಾಗೂ ವೃತ್ತಿಪರ ಮಾರ್ಗದರ್ಶನ ಕೇಂದ್ರವಾಗಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸಲಿಕ್ಕಿದೆ.
ಜೊತೆಗೆ ವೃತ್ತಿಪರ ಆಪ್ತ ಸಮಾಲೋಚನಾ ಕೋರ್ಸ್ಗಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಲಭ್ಯ ಇವೆ. ಅವು ಸದ್ಯ ಹಾಗೂ ಭವಿಷ್ಯದಲ್ಲಿ ಹೆಚ್ಚಿನ ಬೇಡಿಕೆಯಲ್ಲಿರುವ ಕೌನ್ಸಿಲಿಂಗ್ ಮತ್ತು ಮಾರ್ಗದರ್ಶನ ಕ್ಷೇತ್ರಕ್ಕೆ ಪೂರಕವಾಗಿರುವಂತಹ ವೃತ್ತಿಪರ ಕೋರ್ಸ್ಗಳು. ಉಳಿದಂತೆ ಮುಂದಿನ ದಿವಸಗಳಲ್ಲಿ NIOS ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ರೀತಿಯ ಹೊಸ ವಿಭಾಗಗಳನ್ನ ಕೂಡ ಸೇರಿಸುವ ಆಶಯವನ್ನ ನಾವು ಹೊಂದಿದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹವನ್ನ ಕೋರುತ್ತಾ ನಿಮ್ಮೆಲ್ಲರ ಸಮಯ ಮತ್ತು ಉಪಸ್ಥಿತಿಯನ್ನ ಗೌರವಿಸ್ತೇವೆ. ಥ್ಯಾಂಕ್ ಯು.